ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ತವಾ ಪಿಜ್ಜಾ ಮಾಡ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬಾನೇ ಇಷ್ಟವಾಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಬೇಸಿಗೆಗಾಲ ಬಂದಿದೆ, ಮಕ್ಕಳೆಲ್ಲ ಮನೇಲಿ ಇರ್ತಾರೆ. ಅವರಿಗೆ ಈ ಥರ ಪಿಜ್ಜಾ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ. ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ನಾನು 1 ಕಪ್ ಮೈದಾ ತೊಗೊಂಡಿದ್ದೀನಿ, 1 ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ, ಮೊಸರು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನೋಡಿ, ಮೊದಲಿಗೆ ನಾನು ಈ ಥರ ಮಿಕ್ಸ್ ಮಾಡಿಕೊಂಡೆ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೋಬೇಕು ಇದನ್ನು. ನೋಡಿ, ಈ ಥರ ಕೈಗೆ ಅಂಟಿಸ್ಬೇಕದು. ಇವಾಗ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಪೋರ್ಷನಿಂದ ಚೆನ್ನಾಗಿ ನಿಧಾನಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ಸಾಫ್ಟಾಗಿ ಹಿಂಗೆ ಎಳೆದ್ರೆ ಈ ಥರ ಬರಬೇಕು. ಆವಾಗ ಇದು ಚೆನ್ನಾಗೇ ಆಗಿದೆ ಅಂತ ಅರ್ಥ. ಈಗ ನಾನು ಇದನ್ನು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡ್ತೀನಿ. ನೋಡಿ, ಒಂದು ಬೌಲಿಗೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಅರ್ಧ ಗಂಟೆ. ಟಾಪಿಂಗ್ ಮಾಡೋಕ್ಕೆ ತರಕಾರಿ ತೊಗೊಂಡಿದ್ದೀನಿ, ಪನ್ನೀರ್ ತೊಗೊಂಡಿದ್ದೀನಿ. ನೋಡಿ, 1 ಸ್ಪೂನ್ ಬಟರ್ ಹಾಕ್ಕೊಂಡಿದ್ದೀನಿ ಒಂದು ಕಡಾಯಿಗೆ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡೆ, ಸಣ್ಣಕ್ಕೆ ಹೆಚ್ಕೊಂಡಿರೋದು ಒಂದು 5-6. ಮೊದಲಿಗೆ ನಾನು ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು, ಪನ್ನೀರ್ ಒಡೆಯೋ ಚಾನ್ಸ್ ಇರುತ್ತೆ. ಇವಾಗ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಬಂದಿದ್ದ ತರಕಾರಿ ಹಾಕ್ಕೋಬೋದು. ಅರ್ಧ ಸ್ಪೂನು ಪುಡಿ ಉಪ್ಪು ಹಾಕ್ಕೊಂಡೆ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಪಿಜ್ಜಾ ಸೀಸನಿಂಗ್ ಆರಿಗಾನೋ ಒಂದು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಈ ಥರ ಟರ್ನ್ ಮಾಡ್ಕೋಬೇಕು. ಜಾಸ್ತಿ ಏನು ಕೈಯಾಡೋದೇನು ಬೇಡ. ಈ ಥರನ ಅದು ಬಿಸಿಗೆ ಅದು ಮೆತ್ತಗಾಗ್ಬಿಡುತ್ತೆ. ಇಷ್ಟು ಸ್ಕ್ರಂಚಿಯಾಗೇ ಇರಬೇಕಿದು. ತುಂಬ ಸಾಫ್ಟಾಗಿ ಮೆತ್ತಗೆ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಸಾಕಿಷ್ಟ ಆದರೆ ಅನಿಸುತ್ತೆ. ಆಯ್ತಿದು ತಕ್ಕೊಳ್ತೀನಿ ನಾನು. ಇವಾಗ ಟೊಮೊಟೊ ಸಾಸ್ ಮಾಡೋಣ. ಮೊದಲಿಗೆ ಒಂದು ತವಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೆ, ಆರಿಗಾನೋ ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ ಸಾಸು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದು ಟೊಮೊಟೊ ಸಾಸ್ ಆಯಿತು. ನೋಡಿ, ಆಯ್ತಿದು. ಇವಾಗ ತವಾ ಬಿಸಿ ಇಟ್ಟಿದ್ದೀನಿ ನಾನು. ಪಿಜ್ಜಾ ಡೋ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ಥರ ಇರಬೇಕು ಪಿಜ್ಜಾ ಮಾಡುವಾಗ. ನೋಡಿ, ಇನ್ನೊಂದ್ಸಲ ಈ ಥರ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಇನ್ನೊಂದ್ಸರಿ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಅಂದರೆ ಅದು ಈ ಥರ ಸ್ಟ್ರೆಚ್ ಆಗಬೇಕು. ಆವಾಗನೇ ಅದು ಸಾಫ್ಟಾಗಿ ಬರೋದು ಪಿಜ್ಜಾ. ಇದನ್ನ ಮೈದಾ ಹಿಟ್ಟು ಇಲ್ಲ ಜೋಳದ ಹಿಟ್ಟಲ್ಲಿ ಇದನ್ನ ಈ ಥರ ತಟ್ತಾರೆ. ನಾನಿವತ್ತು ನನ್ನ ಹತ್ರ ಜೋಳದ ಹಿಟ್ಟಿಲ್ಲ, ಹಾಗಾಗಿ ನಾನು ಮೈದಾ ಹಿಟ್ಟಲ್ಲೇ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೈಯಲ್ಲಿ ಈ ಥರ ನಾನೀಗೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಚಪಾತಿ ಥರ ಮಾಡ್ಕೊತಾ ಇದ್ದೀನಿ. ಇದಾಯ್ತೀಗ. ಫೋರ್ಕ್ ಇರುತ್ತಲ್ಲ, ಫೋರ್ಕಿನ ಸಹಾಯದಿಂದ ಹೀಗೆ
ಚುಚ್ಕೋಬೇಕು, ಇಲ್ಲ ಅಂದ್ರೆ ಬಬಲ್ಸ್ ಬರುತ್ತದು. ನೋಡಿ ತವ ಕಾದಿದೆ, ಅದ್ರ ಮೇಲೆ ನಾನು ನಿಧಾನಕ್ಕೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ಬೇಯಿಸ್ಕೋಬಾರ್ದು, ಒಂದು ಮೀಡಿಯಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಇಷ್ಟು ಬೆಂದ್ರೆ ಸಾಕು ಅನ್ಸುತ್ತೆ. ಈಗ ಇದನ್ನ ತಕ್ಕೊಂತಾ ಇದ್ದೀನಿ. ನೋಡಿ ಈಗ ಟೊಮೊಟೊ ಸಾಸನ್ನ ನಾನು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಸಿಗೆ ಎಲ್ಲ ಮನೇಲೇ ಇರ್ತಾರೆ, ದಿನ ಒಂದೊಂದು ವೆರೈಟಿ ಮಾಡಿಕೊಡಿ. ಮೊಸರೆಲ್ಲ ಚೀಸ್ ಹಾಕ್ಕೊತಾ ಇದ್ದೀನಿ. ಹೀಗೆ ತುರ್ಕೊಳ್ತಾ ಇದ್ದೀನಿ ನಾನು. ಎಲ್ಲ ಕಡೆ ಚೀಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಟಾಪಿಕ್ ಹಾಕ್ಕೊತೀನಿ ತರಕಾರಿ. ಇದು ಫಸ್ಟು ಪನ್ನೀರ್ ಹಾಕ್ಕೊತಾ ಇದ್ದೀನಿ, ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ, ಟೊಮೊಟೊ, ಗಾರ್ಲಿಕ್ಕು ಎಲ್ಲ ಹಾಕ್ಕೊಂಡಿದ್ನಲ್ಲ ಅವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ ಇರುತ್ತೋ ಅದು ಹಾಕ್ಕೋಬೋದು. ಮಶ್ರೂಮು ಸಹ ಹಾಕ್ಕೋಬೋದು ಪನ್ನೀರ್ ಬದಲು. ಮತ್ತೆ ಈಗ ನಾನು ಚೀಸನ್ನು ತುರ್ಕೊತಾ ಇದ್ದೀನಿ. ನೋಡಿ ಈಗ ಆಯ್ತಿದ್ದು. ತವ ಬಿಸಿಯಾಗಿದೆ, ಅದ್ರ ಮೇಲೆ ಹಾಕ್ಕೋಬೇಕೀಗ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸು ಹಾಕ್ಕೊತಾ ಇದ್ದೀನಿ, ಆರಿಗೋನು ಹಾಕ್ಕೊತಾ ಇದ್ದೀನಿ. ನೋಡಿ ಎಲ್ಲವನ್ನೂ ಹಾಕ್ಕೊಂಡಾಯ್ತು. ಈಗ ನಾನು ತವದ ಮೇಲೆ ಹಾಕ್ಕೊತಾ ಇದ್ದೀನಿ. ಒಂದು 10 ನಿಮಿಷ ನಾನು ಕುಕ್ ಮಾಡ್ಕೊತೀನಿ. ನೋಡಿ ಆಯಿತು, ಪಿಜ್ಜಾನು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಕಟ್ ಮಾಡಿ ತೋರಿಸ್ತೀನಿ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ಎಷ್ಟು ಖುಷಿ ಇರುತ್ತೆ. ನಾವೇ ಮಾಡಿದ್ದೀವಿ ಅಂತ ಒಂದು ಸಮಾಧಾನನೂ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.